ಮೇಲೆ ಕತ್ತು ಹಿಡಿಸುತ್ತಾ? ಅತ್ತೆ ತಲೆನೇ ಹಿಡ್ಸುತ್ತೆ ಅಂದ್ಮೇಲೆ ಕತ್ ಹಿಡಿಸದೇ ಇರುತ್ತಾ? ಪಾಪ ಎಷ್ಟು ಕಷ್ಟಪಟ್ಟು ಹಾಕೋಬೇಕಮ್ಮ ಇದನ್ನ. ಅತ್ತೆ ನಿಮ್ಗೆ ಫ್ಯಾಷನ್ ಅಂದ್ರೆ ಏನಂತ ಗೊತ್ತಾ? ಅಮೇಸಿಂಗ್ ಚೇಂಜಸ್ಗೆ ಫ್ಯಾಷನ್ ಅಂತಾರೆ. ಗೊತ್ತಮ್ಮ, ನಾನು ಫ್ಯಾಷನ್ ಚಾನೆಲ್ ನೋಡಿದ್ದೀನಿ. ಏನನ್ಸ್ತು? ಟಿವಿಗೆ ಒಂದು ಗೌನ್ ಹೊಲಿಸ್ಬೇಕು ಅನ್ನಿಸ್ತು. ಅತ್ತೆ ನಿಮ್ದು ಓಲ್ಡ್ ಫ್ಯಾಷನ್, ನಮ್ದು ಗೋಲ್ಡ್ ಫ್ಯಾಷನ್. ನಮ್ಮ ಕಾಲದಲ್ಲಿ ತೋಳ್ ತುಂಬಾ ಲವಿಕೆ ಹಾಕೋತಾ ಇದ್ವಿ. ಆಮೇಲೆ ತೋಳ್ ಮೇಲಕ್ಕೆ ಹೋಯ್ತು. ಎಷ್ಟು ಮೇಲಕ್ಕೆ ಹೋಯ್ತು ಅಂತಂದ್ರೆ ಲಟ್ಟೆ ದಾಟ್ಕೊಂಡು ಹೋಗಿ ಭುಜದ ಮೇಲೆ ಪಟ್ಟಿ ಬಿತ್ತು, ಬೆನ್ನು ಗಾಳಿಗೆ ಬಿಡ್ತು. ಅಪರೂಪಕ್ಕೊಮ್ಮೆ ಒಂದು ಒಳ್ಳೆ ಮಾತನ್ನು ಹೇಳ್ಬಿಟ್ರಿ ಮಾತೃಶ್ರೀ ರಂಗಮ್ಮ. ನಾನು ಈಗ ತಾನೇ ಬಸ್ ಸ್ಟಾಪ್ ಮುಂದೆ ನಡ್ಕೊಂಡು ಬರ್ತಾ ಇದ್ದೆ. ಅದು ನನ್ನ ಎದುರುಗಡೆ ಒಂದು ಹುಡುಗಿ ನಡ್ಕೊಂಡು ಬರ್ತಾ ಇದ್ಲು. ಅಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ಜಾಜಿ ಜಂಬಲ್ ದಿನ್ನಿ ಅವ್ರ ವಯಸ್ಸೆ. ಆದ್ರೆ ಆ ಹುಡುಗಿ ನೋಡೋದಕ್ಕೆ ನಮ್ಮ ಜಾಜಿ ಜಂಬಲ್ ದಿನ್ನಿ ಅವ್ರಿಗಿದ್ಲು ಎಕ್ಕಾಚಕ್ಕೆ ಸುಂದರವಾಗಿದ್ಲು. ಯಾಕೋ ಏನೋ ಇದ್ದಕ್ಕಿದ್ದಂಗೆ ನನಗೆ ಸ್ವಲ್ಪ ಡೌಟ್ ಬಂದ್ಬಿಡ್ತು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀನಿ ರಂಗಮ್ಮ, ಆ ಹುಡುಗಿ ಬ್ಲೌಸ್ ಹಾಕೊಂಡಿಲ್ಲ. ಹೋಗ, ಇದನ್ನೆಲ್ಲ ನನ್ ಮುಂದೆ ಹೇಳ್ತಾಳೇನೋ? ಬುದ್ಧಿ ಕೇಳಿ ನೀನೇ ಇಷ್ಟೊಂದು ನಾಚ್ಕೊತಿದೀಯಲ್ಲ. ಪಾಪ ನನ್ ಮಗ ಕಣ್ ತುಂಬಾ ನೋಡ್ಬಿಟ್ಟೆ. ನನಗೆ ಹೆಂಗಾಗ್ಬೇಡ. ಅಯ್ಯೋ ಪಾಪ ಈ ಹುಡುಗಿ ಏನೋ ಅರ್ಜೆಂಟಲ್ಲಿ ಬ್ಲೌಸ್ ಹಾಕೊಳ್ಳೋದನ್ನ ಮರ್ತ್ಬಿಟ್ಟವಳೆ. ಹೇಗಾದ್ರೂ ಮಾಡಿ ಇವಳು ಮಾನಕ್ಕೆ ರಕ್ಷಣೆ ಕೊಡಬೇಕು ಅಂತ ನಾನು ಖರ್ಚಿಪ್ ತಗೊಂಡು ಒತ್ಸುಮಾ ಅಂತ ಹತ್ತಕ್ಕೆ ನೋಡ್ತೀನಿ. ಆ ಹುಡುಗಿ ಬ್ಲೌಸ್ ಹಾಕೊಂಡವಳೆ. ಅಲ್ಲ ರಂಗಮ್ಮ, ದೂರದಿಂದ ಕಾಣಕ್ಕಿಲ್ಲ, ಹೊತ್ರಕ್ಕೆ ಹೋದ್ರೆ ಕಾಣ್ತಾರೆ. ಆವಾಗ ನಮ್ಮ ಮೇಷ್ಟ್ರು ಪಾಠ ಮಾಡಿದ್ದು ನನಗೆ ಅರ್ಥ ಆಗೋಯ್ತು. ಓ, ದೂರದ ಬೆಟ್ಟ ನುಣ್ಣಗೆ ಅಂತ. ಅದು ಎಂತ ಬ್ಲೌಸ್ ಇರ್ಬೇಕು ರಂಗಮ್ಮ? ಅವಳ ಮೈ ಕಲರುವೆ ಬ್ಲೌಸ್ ಕಲರುವೆ ಎರಡು ಸೇಮ್ ಟು ಸೇಮ್. ಇದಂಥ ಬ್ಲೌಸ್? ಅದಕ್ಕೆ ಸ್ಕಿನ್ ಟೈಟ್ ಅಂತಾರೆ. ಹಬಿ ಅದನ್ನ ನೀವ್ ಯಾಕ್ರಿ ನೋಡಕ್ ಹೋದ್ರಿ? ಅಯ್ಯ ಶಿವನೇ, ಅವ್ರಂತ ಬಟ್ಟೆಗಳನ್ನ ಹಾಕೊಳ್ಳೋದು ನಮ್ಮಂತ ಹುಡುಗರು ನೋಡ್ಲಿ ಅಂತ. ಪಕ್ಷ ನಾವೇನಾದ್ರೂ ಅವ್ರು ನೋಡದೆ ನೆಗ್ಲೆಕ್ಟ್ ಮಾಡಿ ಕಣ್ಣು ಮುಚ್ಕೊಂಡು ನಿಂತ್ಕೊಂಡ್ಬಿಟ್ಟಿವಿ ಅನ್ಕೊಳ್ಳಿ, ಅವಾಗ ಅವ್ರು ಏನ್ ಮಾಡ್ತಾರೆ ಹೇಳಿ? ಏನೋ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಇರೋ ಬ್ಲೌಸ್ಗಳನ್ನೆಲ್ಲ ಹಂಗಂಗೆ ಪರ 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 ಅಂತ ಹರಿದಾಕೊಂಡ್ಬಿಡ್ತಾರೆ. ಹಬಿ ಡೋಂಟ್ ರಮೇಶ್, ಇನ್ಮೇಲೆ ನೀವು ಅದನ್ನೆಲ್ಲ ನೋಡ್ಬಾರ್ದು. ನಾನು ನೋಡಬಾರ್ದು ಅನ್ನೋ ಆಗಿದ್ರೆ ಅವ್ರಿಗೆ ಮೈ ತುಂಬಾ ಬಟ್ಟೆಗಳನ್ನ ಹಾಕೊಂಡ್ಬರಕ್ ಹೇಳಿ. ಅಲ್ಲಲ್ಲಲ್ಲಲ್ಲಿ ಯಾಕ್ರಿ ಜಾಗ ಖಾಲಿ ಬಿಡ್ಬೇಕು? ಏನಿದ್ ಗಲಾಟೆ? ಅದು ಹೆಣ್ಮಕ್ಳ ಬಟ್ಟೆಗಳು ಮತ್ತು ಡಿಸೈನ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಲೇ ದೇವ್ರು ಕೊಡ್ತಂಗೆ, ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ? ನಾನು ಬಸ್ ಸ್ಟಾಪ್ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದೆ. ಬೇಡ, ಸಾಕು ಸಾಕು. ಆಯ್ತು ಲೇ ದೇವ್ರು ಕೊಡ್ತಂಗಿ, ನನಗೆ ಒಂದು ಅರ್ಥ ಆಗ್ತಿಲ್ಲಮ್ಮ. ಇತ್ತೀಚಿನ ದಿನದಲ್ಲಿ ನಮ್ಮ ಹುಡುಗಿರು ಅಲ್ಲಿ 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 ಕಂಡಿಗಳಿಂದ ಬಿಟ್ಕೊಂಡಿರ್ತಾರಲ್ಲ, ಅದು ಯಾಕೆ ಅಂತ? ಏನು ಗಾಳಿ ಆಡಕ್ಕೆ? ಹಾಬಿ ಅದಕ್ಕೆ ಲೇಟೆಸ್ಟ್ ಫ್ಯಾಷನ್ ಅಂತಾರೆ. ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ನಮ್ ಗಾರ್ಮೆಂಟ್ಸ್ ಗೋಪಾಲ್ ಅವ್ರು ಏನ್ ಹೇಳಿದಾರೋ ಹಾಗೆ ಹೊಲಿತಾ ಇದೀವಿ. ನೋಡಿ ಸ್ಟಿಚ್ ಮಾಡೋ ಬಟ್ಟೆಗಳು ಹೇಗಿದೆ ಅಂತ. ಅಯ್ಯೋ ಶಿವನೇ, ಒಂದ್ ಕಡೆ ಇದ್ರೆ ಮತ್ತೊಂದ್ ಕಡೆ ಇಲ್ವಲ್ಲಪ್ಪ. ಅದೇ ಜಾತಿ ಚಂಪಲ್ ತಿನ್ನಿವ್ರೆ, ನಿಮ್ಗೆ ಏನಾದ್ರು ಬುದ್ಧಿ ಇದೆಯೇನ್ರಿ? ಇಷ್ಟು ಚೆನ್ನಾಗಿರೋ ಬಟ್ಟೆಗಳಿಗೆ ಅಲ್ಲಲ್ಲಿ ಕತ್ರಿ ಹಾಕ್ಬಿಡ್ತಿರಲ್ಲ ರೀ. ಹಾಬಿ ಅದೆಲ್ಲ ಹೆಣ್ಮಕ್ಳು ಬಟ್ಟೆಗಳು. ಸುಮ್ಮನೆ ಹೆಣ್ಮಕ್ಳು ಬಟ್ಟೆಗಳು ಆದ್ರೆ ಹೊಲಿತಾ ಇರೋದು ಗಂಡಸರು ತಾನೆ. ಯಜಮಾನ್ರೆ ಅಲ್ಲಲ್ಲಿ ಕತ್ರಿ ಹಾಕಿದ್ಕೊಳ್ಳಿ ನಿಮ್ಗೆ ಖುಷಿ ಆಗ್ಬಿಟ್ಟಿರ್ಬೇಕಲ್ವಾ? ಹಾಬಿ ಡೋಂಟ್ ರಮೇಶ್. ರೇ, ಅದು ಹಿಂದ್ಗಡೆ ದೊಡ್ಡ ಕಿಂಡಿ ಇದೆಯಲ್ಲ, ಆ ಬ್ಲೌಸ್ಗೆ ಎಷ್ಟು ಆಗುತ್ತೆ? ಜಸ್ಟ್ 2000. ಆ ದುಡ್ಡಲ್ಲಿ 20 ಬೆಡ್ಶೀಟ್ ಬರ್ತವೆ, ಅದನ್ನ ತಗೊಂಡು ಮೈ ತುಂಬಾ ಸುತ್ಕೊಳಕ್ಕೆ. ಡೋಂಟ್ ರಮೇಶ್, ಲೇಟೆಸ್ಟ್ ಫ್ಯಾಷನ್ ಬಗ್ಗೆ ಗೊತ್ತಿಲ್ದಿರೋ ನಿಮ್ಮಂಥವ್ರನ್ನ ಏನಂತಾರೆ ಗೊತ್ತಾ? ಏನಂತ ಬಿಡ್ತಾರೆ? ಹಳ್ಳಿ ಗುಗ್ಗು ಅಂತಾರೆ. ನೋಡಿ ಮೇಡಮ್, ನಮ್ಮ ಗೋಪಾಲ್ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಹೊಸ ಹೊಸ ಡಿಸೈನ್ ಬರ್ತಾನೆ ಇರುತ್ತೆ. ಆದ್ರೆ ನೀವು ಲಾಸ್ಟ್ ಟೈಮ್ ಒಂದು ಡಿಸೈನ್ ಮಾಡ್ಕೊಟ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು. ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೋಡಿ ಸರ್, ಈ ಸಲ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಇದು ನೋಡಿ ಸರ್. ಗುಡ್. ಆಕ್ಚುಲಿ ಹೊಸ ಡಿಸೈನ್ಸ್ ನಾನು ಇನೋವೇಟ್ ಮಾಡ್ತಾನೆ ಇರ್ತೀನಿ. ಇನ್ಫ್ಯಾಕ್ಟ್ ಫಾರಿನ್ ಸಿನಿಮಾಗಳಲ್ಲಿ ಹೀರೋಯಿನ್ಗಳು ಹಾಕೋತಾರಲ್ಲ, ಸೇಮ್ ಅದೇ ತರ ಬಟ್ಟೆಗಳನ್ನ ಡಿಸೈನ್ ಮಾಡ್ತೀನಿ. ಏನು ಯಜಮಾನ್ರೆ, ಕೆನೆ ಕಾಫಿ ಇಲ್ಲೇ ತಂದು ಕೊಡ್ಲಾ ಅಥವಾ ನೀವೇ ಅಡ್ಗೆ ಮನೆಗೆ ಬರ್ತೀರೋ? ಕೆರೆ ಕಾಫಿ ಇಲ್ಲಿಗೆ ತಂದು ಕೊಡು, ನೀನು ಅಡುಗೆ ಮನೆಗೆ ಸೇರ್ಕೊ. ಏನು ಯಜಮಾನ್ರೆ? ಏನು ನಿನ್ನ ದುಃಖ? ಹೊಸ ಡಿಸೈನ್ಗಳೆಲ್ಲ ಬಜಾರಿಗೆ ಬರ್ತಿದೆ ಗೊತ್ತಾ? ಅವು ಯಾವಾದ್ರೂ ಮೈ ಮೇಲೆ ಹಾಕೊಳ್ಳೋ ತರ ಇದೆಯೇನೆ? ಹಾಕೊಂಡ್ರೆ ಏನಾಗುತ್ತೆ? ನಾಯಿಗಳು ಅಟ್ಟಿಸ್ಕೊಂಡ್ ಬಂದ್ಬಿಡ್ತವೆ. ನಿಪ್ಪಟ್ಟು ಚಕ್ಲಿ ಕಾಲ ಎಲ್ಲ ಮುಗೀತು. ಈಗ ಏನಿದ್ರು ಪಿಜ್ಜಾ, ಬರ್ಗರ್, ನೂಡಲ್ಸ್. ಅಂದ್ರೆ ನೀನ್ ಹೇಳ್ತಾ ಇರೋದೇನು? ಚಕ್ಲಿ ನಿಪ್ಪಟ್ಟು ತಿನ್ನೋದು ಅವಮಾನಕರ ಸಂಗತಿನು? ಮಾಲ್ ನಲ್ಲಿರೋ ಹೋಟ್ಲುಗಳಲ್ಲಿ ನಿಪ್ಪಟ್ಟು ಸಿಗಲ್ಲ, ಉಪ್ಪಿಟ್ಟು ಸಿಗಲ್ಲ. ನಿನಗೆ ಅದು ಏನು ಬೇಕು ಅಂತ ಸ್ಪಷ್ಟವಾಗಿ ಹೇಳ್ಬಿಡೆ. ಅಲ್ಲಿ ಹೊಸ ಡಿಸೈನ್ ಬ್ಲೌಸ್ ಇದೆಯಲ್ಲ, ಅದನ್ನ ನೀವು ನನಗೆ ಕೊಡಿಸ್ಬೇಕು. ಅದ್ರ ಬೆಲೆ 2,000 ರೂಪಾಯಿ ಅಂತೆ. ಕ್ಯಾಂಪಾ ಚಮಾಲಿ, ಆನೆಗಿಂತ ಅಂಕುಶದ ಬೆಲೆನೇ ಜಾಸ್ತಿ ಆಗ್ಬಿಡ್ತು ಅಂದ್ರೆ ಹೇಗೆ ಮೇಂಟೈನ್ ಮಾಡೋದು? ಅಂಕುಶ ಇದ್ರೇನೆ ಆಸೆನ ಕಂಟ್ರೋಲ್ ಮಾಡಕ್ ಆಗೋದು. ಅದು ನೋಡು ಚಂಪಾ ಚಮೇಲಿ, ನೋಡೋ ನೀನು ಏನ್ ಡ್ರೆಸ್ ಹಾಕೊಂಡಿದೆಯಲ್ಲ, ಇದ್ರಲ್ಲೇ ನೀನು ಜಗತ್ ಸುಂದರ ತರ ಕಾಣಿಸ್ತೀಯ ಕಣೆ. ಇಷ್ಟ್ರ ಮೇಲೂ ಅದು ಬೇಕೇ ಬೇಕು ಅನ್ನೋದಾದ್ರೆ ಹೇಳಿ ಈ ಕ್ಷಣನೇ ಕುಡಿಸ್ಬಿಡ್ತೀನಿ. ಆದ್ರೆ ಜೀವನ ಪರ್ಯಂತ ನಿನ್ನ ನನ್ನ ಮಾತೇ ಆಡಿಸಲ್ಲ. ಬೇಡ ಬಿಡಿ. ನಾವು ನಿಮ್ ಜೊತೆ ಎಷ್ಟೋ ಬಿಸಿನೆಸ್ ಮಾಡ್ತಾ ಇದ್ದೀವಿ. ಈ ಪಾಂಡುರಂಗ ರಿಯಲ್ ಎಸ್ಟೇಟ್ ಅಂತ ಬೋರ್ಡ್ ಯಾಕೆ? ನಿಮ್ದೇ ಒಂದು ಬೋರ್ಡ್ ಹಾಕ್ಸ್ಕೊಂಡ್ಬಿಡಿ.
ಏನಂತ ಬೋರ್ಡ್ ಹಾಕ್ಬೇಕು ಸರ್? ಒಂದ್ ಕೆಲಸ ಮಾಡಿ, ನಿಮ್ಮ ಹೆಸರೇನು ಅಂತ ಹೇಳಿದ್ರಿ? ಜಾಜಿ ಚಂಬಲ್ ದಿನ್ನಿ. ಆ ಜಾಜಿನ ಬಿಟ್ಟು ಹಾಕ್ಬಿಡಿ, ಜಂಬಲ್ದಿನಿ ಗಾರ್ಮೆಂಟ್ಸ್ ಅಂತ ಬೋರ್ಡ್ ಹಾಕ್ಸಿ ಚಿಕ್ಕದಾಗಿ ಅಫಿಲಿಯೇಟೆಡ್ ಟು ಗೋಪಾಲ್ ಗಾರ್ಮೆಂಟ್ಸ್ ಅಂತ ಹಾಕ್ಸ್ಬಿಡಿ ಸಾಕು. ಅದು ಹೋಗಿ ಆ ಬೋರ್ಡ್ ಕಿತ್ತಾಕೋ. ಸುಮ್ನೆ ಕಿತ್ತಾಕಾಗುತ್ತಾ? ಒಂದು ನಿನ್ನ ಮಾನ ಕಳಿತ. ನನ್ನ ಹೆಸರಿಗೆ ಲಂಕ ತೋರಿಸಿದ ಮೇಲೆ ಗಂಡುಗಲಿ ಅಂತ ಏನ್ ಬರ್ತು, ಅದೇನು ಅಂತ ಹೇಳಿ ತಾಯಿ. ಮನೆ ಯಜಮಾನಾದ ನೀನೆ ಹೆಣ್ಮಕ್ಳ ಸಲ ಕಣ್ಣೀರ್ ಹಾಕ್ತಿದ್ಲೆ, ಏನೋ ಪ್ರಯೋಜನ? ಪಾತ್ರಶ್ರೀ ರಂಗಮ್ಮನವ್ರೆ, ನನ್ನ ರಿಯಲ್ ಎಸ್ಟೇಟ್ ಬೋರ್ಡ್ ನನ್ನ ಕಣ್ಣು ಮುಂದೆ ಕಿತ್ತಿ ನನ್ನ ಮಕ್ಕಕ್ಕೆ ಬಿಸಾಕ್ಬಿಟ್ರಲ್ಲ, ಅಳದೆ ನಾನು ಏನ್ ಮಾಡ್ಲಿ ಮಾತೃಶ್ರೀ ರಂಗಮ್ಮ? ಹೋಗ್ಲಿ ಬಿಡು, ಈ ರಿಯಲ್ ಎಸ್ಟೇಟ್ ಅನ್ನು ಕಿಸಿಯೋದು ಅಷ್ಟರಲ್ಲೇ ಇದೆ. ಈಗ ಯಾವ್ದಕ್ಕೆ ಡಿಮ್ಯಾಂಡ್ ಇದೆಯೋ ಅದನ್ನ ಮಾಡ್ಬೇಕು ಕಣೋ. ಅಂದ್ರೆ ತಾವು ಏನನ್ನು ಹೇಳ್ತಾ ಇದ್ದೀರಾ? ಈಗ ನನ್ನ ಸೊಸೆ ಫ್ಯಾಷನ್ ಡಿಸೈನ್ ಅಂತ ಬುಟಿಕ್ ಓಪನ್ ಮಾಡ್ಕೊಂಡಿದ್ದಾಳಲ್ಲ, ಆ ತರ ನೀನು ಒಂದು ಅಂಗಡಿ ಓಪನ್ ಮಾಡು. ಗಂಟೆಗಲಿ ವಂಶದ ಕಟ್ಟ ಕಡೆಯ ತುಂಡಾದ ನಾನು ಸೂಜಿ ದಾರವನ್ನು ಹಿಡ್ಕೊಂಡು ಹೆಣ್ಮಕ್ಳ ಬಟ್ಟೆಗೆ ಕಾಸೆಗುಂಡಿ ಮಾಡ್ಲೆ. ಬದುಕಬೇಕು ಅಂದ್ರೆ ಮಾಡ್ಲೇಬೇಕು. ಅದಕ್ಕೆ ಇದನ್ನ ಮುಂದ್ಗಡೆಯಿಂದ ಹಾಕೋಬೇಕಾ ಹಿಂದ್ಗಡೆಯಿಂದ ಹಾಕೋಬೇಕಾ? ಎಲ್ಲಿಂದ ಬೇಕಾದ್ರೂ ಹಾಕೋಬಹುದು, ಆದ್ರೆ ಕೆಳಗಡೆಯಿಂದ ಮಾತ್ರ ಹಾಕೋಬಾರ್ದು. ಯಾಕೆ? ರಟ್ಟೆಲಿ ಕಾಲ್ ತೂರೋದಿಲ್ಲ. ಇದ್ರಲ್ಲಿ ಇಡೀ ಬಾಡಿನೇ ತುರುತ್ತಲ್ಲ. ಅಲ್ಲೂ ಡೋಂಟ್ ಅಕ್ರಬಿಶ್. ಒಂದು ನೀನ್ ಸುಮ್ನೆ ಅಸಿಸ್ಟ್ ಮಾಡು, ಕಮೆಂಟ್ ಎಲ್ಲ ಮಾಡಕ್ ಹೋಗ್ಬೇಡ. ಯಾಕೆಂದ್ರೆ ನಿನ್ಗಿನ್ನು ಮದ್ವೆ ಆಗಿಲ್ಲ. ನನಗೆ ಮದ್ವೆ ಆದ್ಮೇಲೆ ನನ್ನ ಹೆಂಡತಿಗೆ ಈ ತರ ಬಟ್ಟೆ ಕೊಟ್ರೆ ಅವಳು ತುಂಬಾ ಖುಷಿ ಪಡ್ತಾಳಲ್ವಾ? ಆಫ್ ಕೋರ್ಸ್, ಎಕ್ಸಲೆಂಟ್ ಅಂತ ಕೊಂಡಾಡಿ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾಳೆ. ಅದಕ್ಕೆ ಇದನ್ನ ನಾನೇ ಇಟ್ಕೊಳ್ಳ? ನೋ 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 ನೋ, ಇದು ಗೋಪಾಲ್ ಗಾರ್ಮೆಂಟ್ಸ್ ನಿನ್ಗೆಲ್ಲ ಕೊಡಕ್ಕಾಗಲ್ಲ. ನಿನಗ್ ಬೇಕೇ ಬೇಕು ಅಂದ್ರೆ ಎಕ್ಸ್ಟ್ರಾ ಬಟ್ಟೆ ತರಿಸಿ ಸ್ಟಿಚ್ ಮಾಡಿಸಿ ಕೊಡ್ಬೇಕು. ಎಷ್ಟಾಗುತ್ತೆ? ಬರೀ ಬಟ್ಟೆ ಸ್ಟಿಚಿಂಗ್ ಅಂತಲೇ 2000 ಖರ್ಚಾಗುತ್ತೆ. 150 ರೂಪಾಯಿ ಕೊಟ್ರೆ ಹೊಸ ಚೂಡಿದಾರ ಸಿಗುತ್ತೆ, ಅಂತದ್ರಲ್ಲಿ ಬರೀ ಸ್ಟಿಚಿಂಗ್ಗೆ 2000 ರೂಪಾಯಿ ಕೊಡ್ಬೇಕಾ? ನಮ್ಮ ಯಜಮಾನ್ರಿಗೆ ಒಳ್ಳೆ ಕೆಲಸ ಸಿಕ್ಕಿದ್ಮೇಲೆ ರೆಡಿಮೇಡ್ ಡ್ರೆಸ್ಗಳನ್ನ ತಗೊಳ್ತೀನಿ. ಇದನ್ನ ನೀವ್ ಇಟ್ಕೊಂಡು ಕೈಗಾದ್ರೂ ಹಾಕೊಳ್ಳಿ, ತಲೆಗಾದ್ರೂ ಹಾಕೊಳ್ಳಿ. ಅಯ್ಯೋ, ಇಲ್ಲೊಂದು ಚಿಕ್ಕ ಕತ್ರಿ ಇಟ್ಟಿದ್ದೆ, ಎಲ್ಲೋಯ್ತಪ್ಪ ಅದು? ಏನಿದು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಅಮಾಲಿ ಆಗ್ಬಿಟ್ಟಿದ್ದಾನೆ. ಬಾಯಿನ ಬಿಗಿ ಹಿಡಿದು ಮಾತನಾಡೋ ಕತ್ತೆ ಪಡ್ಬ. ಅಮಾಲಿಗಳು ಅಂದ್ರೆ ಏನ್ ತಿಳ್ಕೊಂಡ್ಬಿಡ್ತೀಯೋ? ಶ್ರಮಜೀವಿಗಳ ಪ್ರತೀಕ ಅವರು. ನಿನ್ನಂತಹ ದಂಡಪಿಂಡಗಳಿಗೆ ಇನ್ನೊಬ್ಬರ ಹಂಗಿನಲ್ಲಿ ಬದುಕದೇನೆ ತಮ್ಮ ಜೀವನವನ್ನು ತಾವು ಹೇಗೆ ರೂಪಿಸ್ಕೋಬೇಕು ಅಂತ ತೋರಿಸ್ಕೊಟ್ಟಂತ ಮಾಡಲ್ಗಳ ಅವರು. ಅವರ ಬಗ್ಗೆ ಇನ್ನೊಂದು ಸಲ ನಿನ್ನ ಕೇವಲವಾಗಿ ಮಾತನಾಡಿದ್ದೆ ಆದಲ್ಲಿ ಅವರ ಪರವಾಗಿ ನಾನೇ ಮುಂದೆ ನಿಂತಿದ್ದು ನಿನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡ್ಬಿಟ್ಟು ಊರು ತುಂಬಾ ಚಡ್ಡಿ ಬನ್ನನ್ನು ಬಿಚ್ಚಿಬಿಟ್ಟು ಮೆರವಣಿಗೆ ಮಾಡ್ಬಿಡ್ತೀನಿ. ಪತಪ್ಪ, ನಾನೀಗ ಮಹಿಳಾ ಫ್ಯಾಷನ್ ಡಿಸೈನ್ ಇತಿಹಾಸದಲ್ಲೇ ಒಂದು ಕ್ರಾಂತಿಯ ಅಲೆಯನ್ನು ಎಬ್ಬಿಸ್ಬಿಟ್ಟು ಮಹಿಳೆಯರ ಮನವನ್ನು ಗೆದ್ದು ಬಿಟ್ಟು ಫೇಮಸ್ ಡಿಸೈನರ್ ಆಗಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅದೇ ಫ್ಯಾಷನ್ ಡಿಸೈನಿಂಗ್ ಮಾಡೋದು ಪೈಜಾಮ ಹಾಕೊಂಡಷ್ಟು ಈಸಿ ಅಲ್ಲ. ಮಾತು ಆಡುವುದಕ್ಕಿಂತ ಮಾಡಿ ತೋರಿಸುವುದು ಲೇಸು ಅಂತ ನಮ್ಮ ಅಜ್ಜಿ ಹೇಳಿದ ನೆನಪು. ನಾವು ಮಾಡಿ ತೋರಿಸ್ತೇವೆ. ಅಯ್ಯೋ, ತೋಳಂದಿದೆ, ಮುಗಿತು ಇರಮ್ಮ. ರೆಡಿ? ಅಣ್ಣಯ್ಯ, ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ರೆ ಹಾಕೋಬೇಕು ಅನ್ನಿಸ್ತಿದೆ. ಏನ್ ಯಜಮಾನ್ರಿ, ಇದನ್ನ ನಾನ್ ತಗೊಳ್ಳ? ನೋ 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 ನೋ, ಪೂಜೆ ಆಗೋವರೆಗೂ ಯಾರು ಹಾಕೊಳ್ಳಾಗಿಲ್ಲ. ಪಾಂಡ್ರಂಗ, ಯಾವ ಬುಕ್ಕಿಂದ ಕದ್ದ ಈ ಡಿಸೈನು? ಪದ್ದಪ್ಪ, ಇನ್ನೊಂದು ಸಲ ಇಂಥ ಅಬದ್ಧ ಮಾತುಗಳನ್ನ ಆಡಿದ್ರೆ ಸ್ಕೇಲ್ ತಗೊಂಡು ಬಿಟ್ಟು ಬಿಡ್ತೀನಿ ಕತ್ತೆ ಬಡಬ. ಯಾವ ಪುಸ್ತಕದಿಂದ ಕದ್ದಿದ್ದಲ್ಲ ಕಣ, ನನ್ನ ಈ ಮೆದುಳಿಂದ ಐಡಿಯಾ ರೂಪುಗೊಂಡಿದ್ದು. ಅಭಿ, ನಿಜ ಹೇಳಿ, ಈ ಡಿಸೈನ್ ನಿಮ್ಗೆ ಯಾರು ಹೇಳ್ಕೊಟ್ರು? ಇದ್ದೇ ನಂಗೆ ಆಗಲ್ಲ ಅನ್ನೋದು. ಜಾರ್ಜ್ ಟೆಂಪಲ್ ತಿಂಡಿಯವರೇ, ನನ್ನ ಮೇಲೆ ಯಾವಾಗಲೂ ಕಂಪ್ಲೇಂಟ್ ಹೇಳ್ತಾನೆ ಇರ್ತೀರಾ. ನೀವು ಬೀದಿ ಸುತ್ತುತ್ತೀರಾ ಅಂತ. ನಾನೇನು ಸುಮ್ಮನೆ ಬೀದಿ ಸುತ್ತಾ ಇರ್ತೀನಿ ರೇ. ಹಾದಿ ಬೀದಿನಲ್ಲಿ ಹಾದು ಹೋಗುವ ಹುಡುಗಿಯರ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ತೀನಿ. ಅವರ ಸೌಂದರ್ಯ ಮತ್ತು ಅವರು ಹಾಕಿಕೊಂಡಿರ್ತಕ್ಕಂಥ ಡ್ರೆಸ್ಸನ್ನ ಹಂಗೆ ಗಮನಿಸಿರ್ತೀನಿ. ಮನೆಯಲ್ಲಿ ಬಂದು ಮನದಲ್ಲಿ ಹಾಗೆ ಮಂಥನ ನಡೆಸ್ತೀನಿ. ಆಮೇಲೆ ಅವ್ರಿಗೆ ಇಂಥ ಡಿಸೈನ್ ಬೇಕು ಅಂತ ನಮ್ಗೊಂದು ಐಡಿಯಾ ಬರುತ್ತೆ, ಅಂತದ್ದು ಹೊಲ್ದು ಬಿಡ್ತೀನಿ. ಸೂಪರ್ ಸೂಪರ್ ವಂಡರ್ಫುಲ್. ಏನ್ ಚೆನ್ನಾಗಿದ್ದೀರಿ ಇದು. ಇದು ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಾ ಅಂತ ಕೇಳ್ತಿರಲ್ರಿ, ಇದೇ ತರದ ಒಂದು 10 ಪೀಸ್ ರೆಡಿ ಮಾಡ್ಕೊಟ್ಬಿಡಿ. ಸರಿ, ಅಭಿ, ಯು ಜಸ್ಟ್ ಕೀಪ್ ಕ್ವೈಟ್. ನಾವೇನೋ ಬಿಸ್ನೆಸ್ ವಿಷಯ ಮಾತಾಡ್ತಾ ಇದೀವಿ. ಸರ್, ನೀವ್ ಹೇಳಿ. ಏನಿಲ್ಲ, ಇದೇ ತರ ಡಿಸೈನ್ ಮಾಡ್ಬೇಕು ಅಂತ ನಿಮ್ ತಲೆಯಲ್ಲಿ ಹೇಗೆ ಬೆಳೀತು? ಈ ರೀತಿ ಡಿಸೈನ್ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಹೊಳಿತು. ಆ ಡಿಸೈನ್ ನಮ್ಮ ಅತ್ತೆ ಹೊಲ್ದಿದ್ದಲ್ಲ, ನಮ್ಮ ಅಣ್ಣ ಹೊಲ್ದಿದ್ದು. ಹೌದು ಸರ್, ನಾನು ಪಾಂಡುರಂಗ ಗಂಟೆಗೆ ಎಡಗೈ ಎತ್ತಿದ್ರು ವೀರಕ್ಕೆ ಸರಿ, ಬಲಗೈ ಎತ್ತಿದ್ರು ವೀರಮ್ಮ ಕರೆ ಕಾಲಿಗೆ ಬೀಳ್ತಾ ಇದ್ದೀನಿ. ಆಶೀರ್ವಾದ ಇಕ್ಕಿ ಸರ್. ಅಲ್ಲ, ಈ ನಿಮ್ಮ ಗಂಡುಗಲಿ ವಂಶದವರು ಫಿರಂಗಿಗೆ ಮದ್ದಿಟ್ಟು ಶತ್ರುಗಳನ್ನು ಉಡಾಯಿಸ್ತಾರೆ ಅಂತ ಕೇಳಿದ್ದೆ, ಆದ್ರೆ ಈ ತರ ಹೆಣ್ಮಕ್ಳು ಬಟ್ಟೆ ಹೊಲಿತಾರೆ ಅಂತ ನಾನು ಕೇಳಿದಿಲ್ವಲ್ಲ.
ಏನು ಆಡ ಮಾತಿಗೊಂದು ಅರ್ಥ ಮಾಡದ ಸರ್? ನಮ್ಮ ಭಾರತಕ್ಕೆ ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯವನ್ನು ಕೊಡಿಸಿದಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ತಮ್ಮ ಬಟ್ಟೆಯನ್ನು ತಾವೇ ನೈಕೊಳ್ಳೋದು ಅಲ್ಲದೆ ತಮ್ಮ ಬಟ್ಟೆನ ತಾವು ಹೊಲ್ಕೋತಾ ಇದ್ರು. ಆದ್ರೆ ನಾನು ಸ್ವಲ್ಪ ಡಿಫ್ರೆಂಟ್ ಸರ್. ಅವ್ರ ಬಟ್ಟೆನ ಅವ್ರು ಹೊಲ್ಕೋತಾ ಇದ್ರು, ನಾನು ಕಂಡವ್ರಿಗೆ ಹೊಲ್ಕೊಡ್ತಾ ಇದ್ದೆ. ಅಲ್ಲ, ಈ ಡಿಸೈನ್ ಮಾಡ್ಬೇಕು ಅಂತ ನಿಮ್ ತಲೆಯಲ್ಲಿ ಹೇಗೆ ಬಂತು? ಅದನ್ನ ನೋಡಿ ಸರ್, ನಾನು ಈ ಮಹಿಳೆಯರ ಫ್ಯಾಷನ್ ಡಿಸೈನ್ ಇತಿಹಾಸದಲ್ಲೇ ಒಂದು ಕ್ರಾಂತಿಯನ್ನ ಮಾಡಬೇಕು, ಒಂದು ಅಲೆಯನ್ನ ಎಬ್ಬಿಸಬೇಕು ಅಂತ ಹಗಲು ರಾತ್ರಿ ನಿದ್ದೆಗೆಟ್ಕೊಂಡು ಹುಡುಗಿರನ್ನ ನೋಡ್ಕೊಂಡೇ ಇದ್ದು ಬಿಡ್ತೀನಿ ಸರ್. ನೋಡಿ, ಇದ್ರಲ್ಲ ಹೈಲೈಟ್ ಅಂದ್ರೆ ಈ ನೆಕ್ ಏನ್ ಚೆನ್ನಾಗಿದೆ ಇದು. ಈ ಐಡಿಯಾ ಹೇಗೆ ಬಂತು ನಿಮ್ ತಲೆಗೆ? ಅದು ಒಂದು ದೊಡ್ಡ ಕತೆ ಸರ್. ಮೊನ್ನೆ ನಾನು ರೀಸೆಂಟ್ ಆಗಿ ಒಂದು ರಿಸೆಪ್ಷನ್ಗೆ ಅಂತ ಹೋಗಿದ್ದೆ. ಅಲ್ಲಿ ಒಬ್ಳು ಹುಡುಗಿ ಸರ್, ಅವಳು ಒಂದು ಬ್ಲೌಸನ್ ಹಾಕೊಂಡು ಬಂದು ಬಾ 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 ಬಾ, ಅದನ್ನ ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ ಸರ್, ನೋಡಿ ಅನುಭವಿಸ್ಬೇಕು ಅಷ್ಟೇ. ಮದುವೆ ಮನೆಗೆ ಬಂದವ್ರು ಎಲ್ರು ಗಂಡು ಹೆಣ್ಣು ನೋಡೋದು ಬಿಟ್ಬಿಟ್ರು, ಊಟ ತಿಂಡಿ ತೀರ್ಥ ಎಲ್ಲ ಬಿಟ್ಬಿಟ್ರು. ಎಲ್ರು ಅವಳ ನೆಕ್ ನೋಡದೆ ಆಗೋಯ್ತು. ಅಭಿ, ಏನೇನೋ ಹೇಳಿ ಸುಮ್ಮನೆ ಅವ್ರ ತಲೆ ಕೆಡಿಸ್ಬೇಡಿ. ಇರ್ಲಿ ಬಿಡಿ ಮೇಡಮ್, ನೀವು ಮಾಡಿರೋ ಡಿಸೈನ್ಗಿಂತ ಪಾಂಡುರಂಗ ಅವ್ರು ಮಾಡಿರೋ ಡಿಸೈನ್ ಎಷ್ಟೋ ಲೇಟೆಸ್ಟ್ ಆಗಿದೆ. ಥ್ಯಾಂಕ್ ಯು ಸರ್. ಸರ್, ಅದಕ್ಕೂ ಒಂದು ಬಲವಾದ ಕಾರಣ ಇದೆ ಸರ್. ಈ ಹುಡುಗಿಯರು ಯಾವ ತರದ ಬಟ್ಟೆಗಳನ್ನ ಹಾಕೊಂಡ್ರೆ ಹೇಗೆ ಸುಂದರವಾಗಿ ಕಾಣ್ತಾರೆ ಅನ್ನೋದು ಅವ್ರಿಗಿಂತ ಚೆನ್ನಾಗಿ ನನ್ನಂತ ಹುಡುಗನಿಗೆ ಗೊತ್ತಿರುತ್ತೆ. ನಾನು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಹಂಗಾಗಿ ಈ ತರ ಡಿಸೈನ್ ರೂಪುಗೊಳಿಸ್ತೀನಿ. ನೋಡ್ರಿ ಪಾಂಡುರಂಗ ಅವರೇ, ನಿಮ್ಮ ಕೆಲಸದಲ್ಲಿ ಎಷ್ಟು ಕ್ವಾಲಿಟಿ ಇದೆಯೋ ನಿಮ್ಮ ಮಾತಿನಲ್ಲೂ ಅಷ್ಟೇ ಕ್ವಾಂಟಿಟಿ ಇದೆ. ದೊಡ್ಡ ಮಾತು ಸರ್. ನೋಡಿ, ಇಂಥದ್ದೇ 10 ಪೀಸ್ನ ಈ ಬಟ್ಟೆಯಲ್ಲಿ ಮಾಡ್ಕೊಟ್ಬಿಡಿ. ಅಯ್ಯೋ ನಮಗೆ ನಿಮಗೆ ಡಿಸೈನ್ ಚಾರ್ಜ್ ಸಪರೇಟ್ ಕೊಡ್ತೀನಿ, ಸ್ಟಿಚಿಂಗ್ ಚಾರ್ಜ್ ಸಪರೇಟ್ ಕೊಡ್ತೀನಿ. ಇದ್ರ ಪೇಟೆಂಟ್ ರೈಸ್ ನಿಮಗೆ ಕೊಟ್ಬಿಡ್ತೇನೆ. ಸರ್, ಆಫ್ಟರ್ ಲಾಂಗ್ ಟೈಮ್ ನನ್ನ ಜೀವನದಲ್ಲಿ ಮತ್ತೊಂದ್ಸಲ ನನಗೆ ತಂದೆ ಸಿಕ್ತಂಗೆ ಆಗ್ಬಿಡ್ತು ಸರ್. ಸರ್, ಇದು ನಾನು ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊಲ್ದಂತ ಡ್ರೆಸ್ ಸರ್. ಇದನ್ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ತಗೊಂಡೋಗಿ ಅಕ್ಕೋರಿಗೆ ಕೊಟ್ಬಿಡಿ ಸರ್. ಕೆಲಸ ಕೊಡೋ ದಣಿಗಿಂತ ಬೇರೆ ದೇವ್ರಿದಾನೇನೆ ಸರ್. ನೀವೇನು ಯೋಚನೆ ಮಾಡ್ಬಿಡಿ, ತಗೊಂಡೋಗಿ ಅಕ್ಕೋರಿಗೆ ಕೊಡಿ ಸರ್. ಇದನ್ನ ಹಾಕೊಳ್ಳೋ ಭಾಗ್ಯ ಅವ್ರಿಗಿಲ್ಲಯ್ಯ. ಎಕ್ಸ್ಟ್ರೀಮ್ಲಿ ಸಾರಿ ಸರ್. ದೇವ್ರಂತ ನಿಮ್ಮನ್ನ ಬಿಟ್ಬಿಟ್ಟು ಅಕ್ಕ ಅವ್ರು ಇಷ್ಟು ಬೇಗ ಮೇಲಕ್ಕೆ ಹೋಗ್ಬಾರ್ದಿತ್ತು. ಅವ್ರು ಹೋಗಿಲ್ಲ ಯಾವ, ಮತ್ತೆ ಈ ದನಿಗಿಂತ ದಪ್ಪ ಇದ್ದಾರೆ. ಏನಾಯ್ತು? ಹೆಣ್ಮಕ್ಳ ಬಟ್ಟೆನ ಕತ್ತರಿಸಿ ಬಿಸಾಕ್ತಾ ಇದೆಯಲ್ಲ. ಮಾತೃಶ್ರೀ ರಂಗಮ್ಮನವ್ರೆ, ಇದು ಹೊಸ ತರದ ಫ್ಯಾಷನ್. ನಿಮಗೆ ಇವೆಲ್ಲ ಅರ್ಥ ಆಗಲ್ಲ, ಸುಮ್ ಕೆಲಸ ಮಾಡಿ. ಕಟ್ ಮಾಡೋದಷ್ಟೇ ನನ್ನ ಕೆಲಸ, ಹೊಲಿಗೆ ಹಾಕೋದಿಲ್ಲ ಈ ವೆಂಕಟೇಶಿ ಕೆಲಸ. ಓಹೋ, ನನಗೆ ಹೇಳ್ಕೊಡಕ್ ಬರ್ತಾರೆ. ಮುಖ್ಯವಾದ ಜಾಗದಲ್ಲಿ ಬಟ್ಟೆನೇ ಇಲ್ವಲ್ಲೋ. ಮಾತೃಶ್ರೀ ರಂಗಮ್ಮನವ್ರೆ, ಇವತ್ತು ಬೆಲೆ ಇರೋದೆ ಅಂತ ಬಟ್ಟೆಗಳಿಗೆ. ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ ಕೆಲಸ ಮಾಡ್ರಿ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಹೆಣ್ಮಕ್ಳು ಬಟ್ಟೆ ಹೊಲಿತಾ ಪೋಲಿ ಆಗ್ಬಿಟ್ಟಿದ್ದಾರೆ. ಲೇ, ನೀನೇನು ಕೆಲಸ ಮಾಡ್ದೇನ ಬರೀ ನನ್ನೇ ನೋಡ್ಕೊಂಡ್ ಕೂತ್ಬಿಡಿದ್ಯಾ? ಸುಮ್ ಕೆಲಸ ಮಾಡು. ನಿಮ್ಗೆ ನೋಡ್ತಾ ಇದ್ರೆ ಬೇಗ ಬೇಗ ಟಾಕ ಹಾಕ್ಬೋದು. ಬರೀ ಬಟ್ಟೆಗೆ ಮಾತ್ರ ಟಾಕ ಹಾಕೋ, ನನಗೇನಾದ್ರೂ ಟಾಕ ಹಾಕಕ್ ಬಂದು ಸೂಜಿ ತಗೊಂಡು ಕಣ್ಣಿಗೆ ಚುಚ್ಬಿಡ್ತೀನಿ. ಓಹೋ, ಇದು ಬ್ಯಾಕಿಗೆ ಏನಾದ್ರು ಬಿತ್ತು ಅಂದ್ರೆ ಗಮ್ಮತ್ತಾಗಿರುತ್ತೆ. ವೆರಿ ಗುಡ್ ಐಸೆ. ನಮ್ಮ ವಂಶದಲ್ಲಿ ಇದುವರೆಗೂ ಯಾರು ಸಿಗರೇಟ್ ಸೇದಿದ್ದೇ ಇಲ್ಲ. ನೀನ್ ಸೇರ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಯಾವನೋ ಸಿಗರೇಟ್ ಸೇದಿದ್ದು? ನಾನು ಸಿಗರೇಟ್ ಸೇರ್ತಾ ಇಲ್ಲ ಮಾತ್ರ ಶ್ರೀರಂಗಮ್ಮನವರೇ. ಇದಕ್ಕೆ ಡಿಸೈನ್ ಮಾಡ್ಬೇಕಾಗಿದೆ, ಹಂಗಾಗಿ ಸಿಗರೇಟ್ನ ಅಂಟಿಸಿದ್ದೀನಿ. ನೋಡಿ, ನಿಮ್ ಕಡೆ ಬಂದ್ರೆ ಲವ್ ವೆಂಕ ಇದನ್ನ ಸ್ವಲ್ಪ ಹಿಡ್ಕೊಳ್ಳ ಮಾತ್ರ ಶ್ರೀರಂಗಮ್ಮನವರೇ. ಇದಕ್ಕೆ ನಾವು ಬರ್ನಾರ್ಟ್ ಅಂತ ಕರಿತೀವಿ, ನೋಡ್ಕೊಳ್ಳಿ. ನನ್ನ ಮಗನೇ, ಚೆನ್ನಾಗಿರೋ ಬ್ಲೌಸ್ ನ ಹಿಂದೆ ಏನೋ ಸುಟ್ಟೆ ಹಾಳಾಗೋಗ್ಲಿ, ಮುಂದೆನೂ ಸುಟ್ಬಿಟ್ಟೆಲ್ಲ ಹಾಕೊಳಕ್ ಆಗುತ್ತೇನೋ? ನಿಮಗೆ ಗೊತ್ತಾಗಲ್ಲ ಅನ್ನೋದು. ನಾನು ನಂಗೆ ಬಿಟ್ಬಿಡ್ತೀನಾ? ಈ ಜಾಗಕ್ಕೆ ಇದನ್ನ ಟ್ಯಾಪೆ ಹಾಕ್ತೀನಿ. ಅಲ್ವೋ, ಸುಟ್ಟು ಬಟ್ಟೆಗೆ ಟ್ಯಾಪೆ ಹಾಕ್ತೀನಿ ಅಂತಿದ್ಯಲ್ಲ, ನೀನೇನ್ ಟ್ಯಾಪೆ ಡಿಸೈನ್ ಅಲ್ಲ? ಆಕ್ರೋಶಿ ರಂಗಮ್ಮನವ್ರೆ, ನಾನು ಮಾಡೋ ಕೆಲ್ಸಕ್ಕೆ ಟ್ಯಾಪೆ ಗೀಪೆ ಅಂದ್ರು ನಿಮ್ಮಿಬ್ಬರು ಚಾಪೆ ಸುತ್ತಿ ಮಣ್ಣಲ್ಲಿ ಊದ್ಬಿಡ್ತೀನಿ. ಲೇ, ಜಾರ್ಜಿಯವರೇ, ಏನ್ ನೋಡ್ತಾ ಇದ್ದೀರಾ? ಇಲ್ಲೇ ನೋಡ್ತೀರಾ? ಅಲ್ಲಿ ನೋಡಿ.
ಪಾಂಡುರಂಗ ಅವರೇ, ನೀವು ಮಾಡ್ತಾ ಇರೋ ಕೆಲಸ ನೋಡಿ ನನಗೆ ಗಾಬರಿ ಮತ್ತು ಆಶ್ಚರ್ಯ ಎರಡೂ ಆಗ್ತಾ ಇದೆ. ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದಾ? ಓ, ನಾನು ಸಿಗರೇಟ್ ಇಂದ ಸುಟ್ಟೆ ಅಂತ ನೀವು ಗಾಬರಿ ಆಗ್ಬಿಟ್ರಾ? ಅದು ನೋಡಿ ಸರ್, ಈ ಹೊರದೇಶದಲ್ಲೆಲ್ಲ ಜೀನ್ಸ್ ಪ್ಯಾಂಟ್ಗಳಿಗೆ ಮತ್ತು ಶರ್ಟ್ಗಳಿಗೆ ಏನ್ ಮಾಡ್ತಾರೆ ಹೇಳಿ? ಅವನ ಒಂದು 10 ಅಥವಾ 15 ಅಡಿ ದೂರದಲ್ಲಿ ನೇತಾಕ್ಬಿಟ್ಟು ಒಂದು ಮಿಷಿನ್ ಗನ್ನ ತಗೊಂಡು ಟಗಡಗಡಗಡಗಡಗ ಅಂತ ಶೂಟ್ ಮಾಡ್ಬಿಟ್ಟು ತೂತುಗಳನ್ನ ಹಾಕ್ತಾರೆ. ನಮ್ಮ ಹತ್ರ ಮಿಷಿನ್ ಗನ್ ಇಲ್ಲ ನೋಡಿ. ಅದು ಅಲ್ಲದೆ ಆ ತರ ಪ್ರೊಸೆಸಿಂಗ್ ನಾವು ಹೋಗ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗ್ಬಿಡುತ್ತೆ. ಹಾಗಾಗಿ ಸಿಗರೇಟಿನಿಂದ ನಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಸುಟ್ಕೊಂಡ್ಬಿಡೋದು. ತದನಂತರ ಈ ಕನ್ನಡಿ ಪೀಸ್ಗಳು ಬರ್ತಲ್ಲ, ಅದನ್ನ ಈ ಹೋಲ್ಗಳ ಮಧ್ಯೆ ಇಟ್ಬಿಟ್ಟು ಸುತ್ತ ಎಂಬ್ರಾಯ್ಡಿಂಗ್ ಮಾಡ್ಬಿಟ್ಟು ಇದನ್ನ ಬೆಡಗೇರಿಗೆ ತೊಡಿಸಿ ರೋಡಿಗೆ ಬಿಟ್ಬಿಡೋದು. ಆಗ ಇಂಥ ಅಪಪೋಲಿಗಳು ಬಂದು ಆ ಕನ್ನಡಿನಲ್ಲಿ ಮುಖ ನೋಡ್ಕೊಂಡು ತಲೆ ಬಾಚ್ಕೊಂಡು ಹೋಗ್ತಾ ಇರ್ತಾರೆ. ಪಾಂಡುರಂಗ ಅವರೇ, ನೀವು ಸಿಂಪಲ್ ಆಗಿದ್ರು ನಿಮ್ಮ ಐಡಿಯಾ ಸೂಪರ್ ಸೂಪರ್. ನಿಮ್ಮಂತ ಫ್ಯಾಷನ್ ಡಿಸೈರ್ನ ನಾನು ಹಿಂದೆ ನೋಡಿ ಇಲ್ಲ, ಮುಂದೆ ನೋಡೋದೂ ಇಲ್ಲ. ನಮ್ಮ ಎಲ್ಲಾ ಕಾಂಟ್ರಾಕ್ಟ್ಸ್ ನಿಮಗೆ ಕೊಟ್ಬಿಡ್ತೀನಿ. ನಾನೇನ್ ಮಾಡ್ಲಿ? ನಿಮಗೆ ಕೊಟ್ರೆ ಬಟ್ಟೆಗಳನ್ನ ಪಾಂಡುರಂಗ ಅವರಿಗೆ ಕೊಟ್ಟು ರೆಸ್ಟ್ ತಗೊಳ್ಳಿ. ಸರ್, ಇದನ್ನಾದ್ರೂ ತಗೊಂಡೋಗಿ ಅಕ್ಕೋರಿಗೆ ಕೊಡಿ ಸರ್. ಅವ್ರಿಗೆ ಆ ಯೋಗ ಇಲ್ಲಪ್ಪ. ಯಾಕೆ ಸರ್? ಆ ನಮ್ಮ ದಡಿಯನ್ಗಿಂತ ನಿಮ್ಮ ಮೇಡ್ರ ದಪ್ಪ ಅವ್ರಿ ಅಂತಾನೆ. ಇಲ್ಲಪ್ಪ, ಅವ್ರು ಹೋಗಿ 3 ದಿನ ಆಯ್ತು. ವೆಂಕಟೇಶ, ಯಾರೋ ಬಂದಿದ್ದಾರೆ ಏನು ಅಂತ ಕೇಳಿ ಕಳಿಸಪ್ಪ. ಮೇಡಮ್, ಸರ್ ಬಿಸಿ ಇದಾರೆ, ಅದೇನು ಅಂತ ನಾತನ ಹೇಳಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಅದನ್ನೆಲ್ಲ ಕೇಳಕ್ಕೆ ನೀವ್ ಯಾರ್ರಿ? ನಾನು ಇವರ ಪಟ್ಟ ಶಿಷ್ಯ. ಅವ್ರದ್ದು ಕಟಿಂಗು, ನಮ್ದು ಸ್ಟಿಚಿಂಗು. ಆದ್ರೆ ನಾನು ಮಾತಾಡ್ಬೇಕು ಅಂತ ಬಂದಿರೋದು ಕಟ್ಟಿಂಗ್ ಜೊತೆ. ಕಟ್ಟಿಂಗ್ ಇಂತ ಸ್ಟಿಚಿಂಗ್ ಇಂಪಾರ್ಟೆಂಟು. ಅದೇನು ಅಂತ ನನ್ನ ಹತ್ರನೇ ಹೇಳಿ ಮೇಡಮ್. ಏನ್ರಿ ನಿಮ್ಮ ಹೋರಾಟ? ನನಗ್ ಬಂದಿರೋ ಆರ್ಡರ್ಸ್ನೆಲ್ಲ ಯಾಕ್ರಿ ಕ್ಯಾನ್ಸಲ್ ಮಾಡಿಸ್ತಾ ಇದ್ರಾ? ಅಯ್ಯೋ ಶಿವನೇ, ಇದ್ದೇ ನಮ್ಗೆ ಆಗಲ್ಲ ಅನ್ನೋದು. ನಾನೆಲ್ರಿ ಕ್ಯಾನ್ಸಲ್ ಮಾಡಿದೆ? ನಿಮ್ಮ ಕಣ್ಣಿದ್ರಿಗೆ ಅವರೇ ಕ್ಯಾನ್ಸಲ್ ಮಾಡ್ಬಿಟ್ಟು ಹೋದ್ರಲ್ಲ ರೀ. ನಿಮಗೆ ನನ್ನ ತರ ಬರ್ನಿಂಗ್ ಆರ್ಟ್ ಮಾಡೋದಕ್ಕೆ ಬರುತ್ತೆ ಅಂದ್ರೆ, ಸಿಗರೆಟ್ ಅನ್ನ ಸುಟ್ಟು ಬಿಟ್ಟು ಅದರಿಂದ ಡಿಸೈನ್ ಮಾಡಕ್ ಬರುತ್ತೆ ಅಂದ್ರೆ? ಇಲ್ಲ ತಾನೆ? ಹಾಗಿದ್ಮೇಲೆ ತೆಪ್ಪಗಿದ್ದು ಬಿಡಿ. ಪಾಂಡುರಂಗ ಅವರೇ, ಸರ್ ಒಂದ್ ನಿಮಿಷ ಇರಿ ಸರ್. ಹೇಳಿ ಸರ್. ಮೊನ್ನೆ ನೀವು ಹೊಸ ಡಿಸೈನ್ ಕೊಟ್ರಲ್ಲ, ಸರ್, ಅದನ್ನಿಬ್ರು ಫಾರಿನರ್ಸ್ ನೋಡ್ಬಿಟ್ಟು ಲೈಕ್ ಮಾಡಿ ಅದನ್ನ ತಗೊಂಡೋಗಿ ಫಾರಿನ್ ಆರ್ಡರ್ ಎಲ್ಲ ನನಗೆ ಕೊಡ್ತಾ ಇದ್ದಾರೆ. ನಾನೀಗ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಸರ್. ಏನು ಮಾಡಬೇಡಿ, ಈ ಬಟ್ಟೆ ಕೊಟ್ಟಿದ್ದೀನಲ್ಲ, ಆ ಹೊಸ ಡಿಸೈನ್ ರೆಡಿ ಮಾಡ್ಬಿಟ್ಟು ನಾನು ಕೊಡಿ. ಇಮಿಡಿಯೇಟ್ ಆಗಿ ನಾನು ಫಾರಿನ್ ಡಿಸ್ಪ್ಯಾಚ್ ಮಾಡಬೇಕು. ತಗೊಳ್ಳಿ, 1 ಲಕ್ಷ ಅಡ್ವಾನ್ಸ್. ಸರ್, ಇರೋಲ್ಲ 10,000 ನಂಗೆ ಕೊಡಿ ಸರ್. ಲೇ, ಲಕ್ಷ ಲಕ್ಷ ಲಕ್ಷ್ಮಿ ಬರ್ತಾಳೆ, ಬರೀ 10,000 ರೂಪಾಯಿ ಕೇಳ್ತಿಲ್ಲ. ತಗೊಳ, ಒಟ್ಟು ನೀನೇ ಇಟ್ಕೋವಾಗ. ಲೇ, ನಾನೇನು ಓಡೋಗ್ಬಿಡ್ತೀನಿಲ್ಲ, ಸತ್ತೋಗ್ಬಿಡ್ತೀನೋ. ಹಬ್ಬ ಮುಗಿದ್ಮೇಲೆ ಕೊಡ್ತೀನಿ, ಕೊಡ. ಸರ್, ಯಾಕೆ ಸರ್ ನೀವ್ ಯಾವ್ದು ನನ್ಗೆ ಹೊಸ ಆರ್ಡರ್ಸ್ ನ ಕೊಡ್ತಾನೆ ಇಲ್ಲ? ನೋಡಿ ಮೇಡಮ್, ನೀವು ಅವತ್ತು ರೆಡಿ ಮಾಡಿ ಕೊಟ್ಟಿದ್ದನ್ನೇ ಇವತ್ತು ಯಾರು ತಗೋತಾ ಇಲ್ಲ. ಸ್ವಲ್ಪ ಇರಿ, ನೋಡೋಣ ಮುಂದೆ. ಪಾಂಡುರಂಗ ಅವರೇ ಸರ್, ಈ ಹೊಸ ಡಿಸೈನ್ ರೆಡಿ ಆದ್ಮೇಲೆ ನನಗೆ ಕೊಡಿಪ್ಪ. ಇದ್ದೋ ಪಕ್ಕನ ಕೈ ಬಿಟ್ಟು ಹೋಗ್ಬಿಟ್ಲು. ತಗೊಂಡೋಗಿ ಯಾರಿಗೆ ಸರ್ ಕೊಡ್ತೀರಾ? ನಾ ಇನ್ನೊಂದು ಮದುವೆ ಆಗಿದ್ದೀನಿ. ಜಾಜಿ ಅವ್ರೆ, ಇವರೇ ಸುರೇಶ್ ಅಂತ ನಾನು ಹೇಳಿದ್ನಲ್ಲ, ಒಳ್ಳೆ ಟೈಲರು. ನೋಡಿ ಸುರೇಶ್ ಅವರೇ, ಬಟ್ಟೆನ ನೀಟಾಗಿ ಸ್ಟಿಚ್ ಮಾಡ್ಬೇಕು. ಅಯ್ಯೋ ಮೇಡಮ್, ನಾವ್ ಏನೇ ಸ್ಟಿಚ್ ಮಾಡಿದ್ರು ಪಾಂಡುರಂಗ ಅವ್ರು ಡಿಸೈನ್ ಮಾಡಿರೋ ಬಟ್ಟೆಗಳಿಗೆ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆಯಲ್ಲ. ಟೈಲರ್ ಗಿಂತ ಡಿಸೈನರ್ ಇಂಪಾರ್ಟೆಂಟು. ಆದ್ರೆ ಹಬಿ ನನ್ ದಂಡೆಗಿನೆಷ್ಟು, ಅವ್ರು ಯಾಕೆ ನನ್ ಮಾತು ಕೇಳ್ತಾರೆ? ಅವನು ಮಾತು ಕೇಳಿದ್ರೆ ಹಾಳಾಗೋಗ್ಲಿ. ಅವನು ಕೆಲಸ ಮಾಡೋ ವೆಂಕಟೇಶ್ ನಮ್ ಕಡೆ ಮಾಡ್ಕೊಂಡ್ಬಿಟ್ರೆ. ಗೊತ್ತು, ಮಸಾಲೆ ದೋಸೆಗೆ ದುಡ್ಡು ಕೇಳ್ದಿನ ಐಡಿಯಾ ಕೊಟ್ಬಿಟ್ಟಿಯಲ್ಲೋ. ಐಡಿಯಾ ಇಷ್ಟ ಆದ್ಮೇಲೆ ನೀವೇ ಕೊಡ್ತೀರಾ ಅಂತ ಗೊತ್ತು. ನಿನ್ ಯೋಗ್ಯತೆ ನಂಗೆ ಗೊತ್ತಿಲ್ವಾ? ವೇಟ್, ಟೇಕ್ ದಿಸ್ ಇನ್, ಗೋ. ಮೊದ್ಲು ಆ ವೆಂಕಟೇಶ್ನ ನಿಮ್ ಕಡೆ ಮಾಡ್ಕೊಳ್ಳಿ. ಮಿಸ್ಟರ್ ವೆಂಕಟೇಶ್, ನಾ ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆಕ್ಚುಲಿ ನನ್ನ ಹಬಿ ನಿಮ್ಗೆ ಎಷ್ಟು ಸ್ಯಾಲರಿ ಕೊಡ್ತಾರೆ? ಬಾಯಲ್ಲಿ 20,000 ಅಂತಾರೆ, ಕೈಗೆ ಬರೀ 10,000 ಕೊಡ್ತಾರೆ. ಅಲ್ಲಿ ರಿಸೈನ್ ಮಾಡಿ ಇಲ್ಲಿ ಬರ್ತೀರಾ? 20,000 ಕೊಡ್ತೀರಾ? 20,000 ಏನು, 50,000 ಕೊಡ್ತೀನಿ. 75,000 ಕೊಡ್ತೀನಿ. ಸಾರ್, ನಾನು ಬಂದ್ಬಿಡ್ತೀನಿ ಸಾರ್. ನಾನು ನಿಮ್ಮಿಬ್ರಿಗೂ 1 ಲಕ್ಷ ಕೊಡ್ತೀನಿ. ಲೇ, ಒಂದು 10 ಕೊಡ್ತೀನಿ. 120 ಕೊಡ್ತೀನಿ. ಒಂದು 30, 140 ಕೊಡ್ತೀನಿ. ಒಂದು 50 ಕೊಡ್ತೀನಿ. ಒಂದ್ಸಲ, ಒಂದು 50, 2 ಸಲ, ಒಂದು 50, 3 ಸಲ. ಬಂದ್ರು ಬರ್ರಿ, ಬಿಟ್ರಿ ಹೋಗ್ರಲ್ಲೇ. ಲೇ ವೆಂಕಟೇಶ, ಆ ತಲೆಕೆಟ್ಟು ಒಮ್ಮ ತಿಂಗಳಿಗೆ 50 ಕೊಡ್ತೀನಿ ಅಂತ ತಕ್ಷಣ ಪಕ್ಷನೇ ಬದಲಾಯಿಸ್ಬಿಟ್ಟಲ್ಲೋ. ನಿನಗೇನ್ ಮಾನ ಮರೆದಿದ್ಯೇನಾರು? ಲೇ ಉಸುರುಳೆ, ಯಾವ್ದೋ ಊರು ನಿಮ್ದು? ಕಾಸರವಳ್ಳಿ. ಲೋ ರಾಜ, ನಿನಗೆ ಮಿಷಿನ್ ಇಲ್ಲ ಅಂತ ಬೇಜಾರು ಮಾಡ್ಕೊಂಬೇಡ. ನಾಳೆ ನಿನಗೆ ಹೊಸ ಮಿಷಿನ್ ತರಿಸ್ಕೊಡ್ತೀನಿ. ಅಲ್ಲಿವರೆಗೂ ಇಬ್ರು ಒಂದೇ ಮಿಷಿನ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ. ಸರ್, ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಒಂಚೂರು ಅಡ್ವಾನ್ಸ್ ಕೊಡಿದ್ರೆ ಚೆನ್ನಾಗಿತ್ತು ಸರ್. ಇನ್ನು ಕೆಲಸ ಶುರು ಮಾಡಿಲ್ಲ, ಆಗ್ಲೇ ಅಡ್ವಾನ್ಸ್. ಎಷ್ಟು ಬೇಕಾಗಿತ್ತು ರಾಜ? ಸರ್, ನಂಗೆ 1 ಲಕ್ಷ. ನಂಗೆ 1 ಲಕ್ಷ. ಅಡ್ವಾನ್ಸ್ ಅಂತ 1 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ನಾನು 10 ಟಿಕೆಟ್ ಕಂಡು ಹೋಗ್ಬೇಕಾಗತ್ತೆ. ಸರ್, ತಿಂಗಳಿಗೆ 1.5 ಲಕ್ಷ ಅಂತ
ಹೇಳಿದಿರಲ್ಲ ಸರ್. ಮುಂದಿನ ತಿಂಗಳು 1 ಲಕ್ಷ ಇಟ್ಕೊಳ್ಳಿ. ನಾನು ಹೇಳಿದ್ದು ತಿಂಗಳಿಗೆ 1.5 ಲಕ್ಷ ಅಲ್ಲ ಕಣ್ರಪ್ಪ, ವರ್ಷಕ್ಕೆ 1.5 ಲಕ್ಷ. ಯೋ ನೀನು ಬೇಡ, ನಿನ್ ಕೆಲಸನೂ ಬೇಡ, ಬಾಗ್ರು ಹೋಗೋಣ. ಅಭಿ ನನ್ನ ಜೊತೆ ಕಾಂಪಿಟೇಷನ್ ಮಾಡಕ್ ಹೋಗಿ ಇನ್ನೊಂದು ಅಂಗಡಿ ಓಪನ್ ಮಾಡಿದ್ರಲ್ಲ, ಈಗ ನೋಡಿ ಏನಾಯ್ತು. ಇದ್ ಬದ್ದವರೆಲ್ಲ ಕೈ ಬಿಟ್ಬಿಟ್ಟು ಹೋಗ್ಬಿಟ್ರು. ನಮಸ್ಕಾರ. ನಮಸ್ಕಾರ. ಬಂದ್ರೇನಾ ನೀವಿಬ್ರು ಮತ್ತೆ ಬಂದ್ರೇನಾ? ಗೊತ್ತಿತ್ರಲ್ಲ ನೀವು ಮತ್ತೆ ನನ್ನ ಹತ್ರ ಕೆಲಸ ಕೇಳ್ಕೊಂಬತ್ತೀರ ಅಂತ ಗೊತ್ತಿತ್ತು, ನಾನು ಕೊಡಕ್ಕಿಲ್ಲ. ನಿಮ್ಮ ಹತ್ರ ಯಾವನ್ ಸರ್ ಕೆಲಸ ಮಾಡಕ್ ಬರ್ತಾನೆ? ಸರ್ ತಗೊಳ್ಳಿ ಇನ್ವಿಟೇಷನ್ ಕಾರ್ಡು. ನಮ್ ಇನಾಗ್ರಲ್ ಫಂಕ್ಷನ್ ನೀವು ಗ್ಯಾರಂಟಿ ಬರ್ಬೇಕು. ಏನ್ ಇನಾಗ್ರಲ್ ಮಾಡ್ತೀರಪ್ಪ ನೀವು? ಸರ್ ನಾವಿಬ್ರು ಹೊಸದಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಹೊಸ ಟೈಲರಿಂಗ್ ಶಾಪ್ ಓಪನ್ ಮಾಡಿದೀವಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಅದೇ ನಿಮ್ಗೆ ಆರ್ಡರ್ಸ್ ಕೊಡ್ತಿದ್ರಲ್ಲ ಗೋಪಾಲ್, ಅವ್ರೀಗ ಆರ್ಡರ್ಸ್ ಎಲ್ಲ ನಮ್ಗೆ ಕೊಡ್ತಾ ಇದಾರೆ. ಅಯ್ಯೋ ಶಿವನೇ, ಅವಯ್ಯ ನನಗೊಂದು ಮಾತು ಹೇಳ್ದೇನೆ ಎಲ್ಲ ಆರ್ಡರ್ಸ್ನು ಕ್ಯಾನ್ಸಲ್ ಮಾಡ್ಬಿಟ್ಟೆ. ಮತ್ತಿನ್ನೇನ್ ಸರ್, ಚೆನ್ನಾಗಿರೋ ಬಟ್ಟೆಗೆ ಸಿಗರೇಟ್ ಇಂದ ತೂತ್ ಮಾಡೋ ನಿಮ್ಮಂತನ್ಗೆ ಯಾವನ್ ಸರ್ ಆರ್ಡರ್ ಕೊಡ್ತಾನೆ? ಸರ್ ನೀವೇನು ವರಿ ಮಾಡ್ಕೊಂಬೇಡಿ, ನಮ್ ಶಾಪ್ ಅಲ್ಲಿ ಇನ್ನೂ 2 ಪೋಸ್ಟ್ ಖಾಲಿ ಇದೆ, ಬಂದ್ಬಿಡಿ. ಏನು ಡಿಸೈನರ್ ಪೋಸ್ಟೇ? ಅಲ್ಲ, ಕಾಜಾ ಗುಂಡಿ ಹಾಕೋದು.